ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನಮ್ಗೆ ಇಲ್ಲಿ ಗಿಲ್ಲಿನಾ? ಯಾಕೆ? ಅವ್ರು ಕಾಮಿಡಿ ಮಾಡೋದು, ಅವ್ರು ಮಾತಾಡೋ ರೀತಿ ಅವೆಲ್ಲ ನೋಡಿದ್ರೆ ತುಂಬ ಇಷ್ಟ. ಅವ್ರು ಆಟ ಆಡೋದು ಯಾರನ್ನೂ ಎಲ್ಲರೂ ಒಂದೇ ಥರ ನೋಡ್ತಾರೆ ಅವರು. ಆಮೇಲೆ ಎಲ್ಲ ಆಟದಲ್ಲಿ ಅವರೇ ಗೆಲ್ತಾರೆ. ತುಂಬ ಚೆನ್ನಾಗಿ ಆಡ್ತಾರೆ ಬಿಗ್ ಬಾಸಲ್ಲಿ. ಅಂದರೆ ಯಾರು ಬರಬಾರ್ದಿತ್ತು? ಯಾರು ಬರಬಾರ್ದಿತ್ತು ಬಿಗ್ ಬಾಸ್ಗೆ ಯಾರು ಬರಬಾರ್ದಿತ್ತು ಅಂತ? ಅದೇ ಈಗ ಮಂಗಳೂರಿಂದ ಯಾವುದೋ ಒಂದು ಹುಡುಗಿ ಬಂದವರಲ್ಲ, ಅವ್ರು ಬರಬಾರ್ದು. ರಕ್ಷಿತಾ ಅವ್ರು ಬರಬಾರ್ದಾಗಿತ್ತು. ಯಾಕೆ? ಅವ್ರು ಈಗ ಬಂದು ಎಲ್ಲರನ್ನೂ ಒದ್ದು ಆಚೆಗೆ ಹಾಕ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ, ಅದಕ್ಕೆ. ಓಕೆ, ಈಗ ಮಲ್ಲಮ್ಮನ ಬಗ್ಗೆ ಏನು ಹೇಳ್ತೀರಾ? ಏಜ್ ಆಗಿದೆ. ಅವ್ರು ಏಜ್ ಆಗಿದ್ರು ಅವ್ರು ಏಜ್ ಆಗಿರೋ ಥರ ಕಾಣಿಸೋದೇ ಇಲ್ಲ, ಆ ಥರ ಆಡ್ತಾರೆ ಅವರು ಆಟನ. ಚೆನ್ನಾಗಿ ಆಡ್ತಾರ? ತುಂಬ ಚೆನ್ನಾಗಿ ಆಡ್ತಾರೆ. ಡಾಕ್ ಸತೀಶ್ ಅದೇ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ದಂಗೆ ಎಲ್ಲರೂ ಒಂದೊಂಥರ ಮಾಹಿತಿ ಕೊಡ್ತಾರೆ. ಅವರು ಅವ್ರ ಹತ್ರ ಏನೂ ಇಲ್ಲ ಹಂಗೆ ಹಿಂಗೆ ಅಂತೇನೋ ಮಾತಾಡ್ತಾರೆ. ಸೊ ಅದು ಮಾತಾಡೋಕೆ ನಮಗೂ ಇದಿಲ್ಲ, ಸರಿನಾ? ಅವರು ಚೆನ್ನಾಗಿ ಆಡ್ತಾರೆ, ಆಡಲಿ ಅಂತ ನಾವು ಹೇಳ್ತೀವಿ. ಈಗ 100 ಕೋಟಿ ನಾಯಿ ಇದೆ ಅಂತ ಹೇಳ್ತಾರೆ, ಅದು ನಿಜ? ಯಾವತ್ತರ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? 100 ಕೋಟಿ ನಾಯಿ ಇದ್ರೆ ಬಿಗ್ ಬಾಸ್ಗೆ ಅದಕ್ಕೆ ಬರ್ತಾರೆ. ಅಷ್ಟು ದೊಡ್ಡ ಶೋಗೆ 100 ಕೋಟಿ ನಾಯಿ ಇರೋರು ಏನಕ್ಕೆ ಬರ್ತಾರೆ? ಕರೆಕ್ಟ್ ತಾನೇ? ಕಾಕ್ರೋಚ್ ಜೊತೆ ಹೇಗೆ ಆಡ್ತಾಯಿದ್ರ? ಅವರು ತುಂಬ ದೊಡ್ಡವರು, ತುಂಬ ಚೆನ್ನಾಗಿ ಆಡ್ತಾರೆ ಬಿಗ್ ಬಾಸಲ್ಲಿ. ಯಾರು ಗೆಲ್ಲಬೇಕು? ನಮ್ಗೆ ಇಲ್ಲಿನೇ ಗೆಲ್ಲಬೇಕು. ಗಿಲ್ಲಿನೇ ಗೆಲ್ಲಬೇಕು. ಚಂದ್ರಪ್ರಭಾ ಹೇಗೆ ಆಡ್ತಾರೆ? ಚಂದ್ರಪ್ರಭಾ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ಲಿ ಬಿಗ್ ಬಾಸಲ್ಲಿ. ಈಗ ಕಳೆದ ಸೀಸನ್ಗೂ ಈ ಸೀಸನ್ಗೂ ಏನು ಡಿಫ್ರೆನ್ಸ್ ಇದೆ? ಹಳೆ ಸೀಸನ್ನೇ ಚೆನ್ನಾಗಿತ್ತು. ಈ ಸೀಸನ್ ಈ ಸೀಸನ್ನು ಸ್ವಲ್ಪ ಜನ ನನಗೆ ಗೊತ್ಕೊಳ್ತಿರೋರೆಲ್ಲ ಬಂದ್ಬಿಟ್ಟವ್ರೆ. ಹಳೆ ಸೀಸನಲ್ಲಿ ನಾನು ಬಿಗ್ ಬಾಸ್ ಮನೆ ಹತ್ರ ಹೋಗಿ ಶೋನು ನೋಡಿದ್ದೀನಿ, ಚೆನ್ನಾಗಿತ್ತು. ಹೊಸತಿನು ಈ ಸೀಸನ್ ಸಪ್ಪೆ ಇದೆಯಾ? ಈ ಸೀಸನ್ ಅದೇ ಗಿಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಸೀಸನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಲ್ಲಿ ಬಂದಮೇಲೆ ಚೆನ್ನಾಗಿರೋದು. ಗಿಲ್ಲಿ ಮತ್ತು ಕಾವ್ಯ ಜೋಡಿ ಮಾಡಿದ್ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ವೈರಲ್ ಆಗ್ತಾಯಿದ್ದಾರೆ ಅವರು, ತುಂಬ ಚೆನ್ನಾಗಿದೆ. ಓಕೆ, ಲಾಸ್ಟ್ ಸೀಸನ್ಗೆ ಈ ಸೀಸನ್ಗೆ ಏನು ಕಂಪೇರ್ ಮಾಡಿದ್ರೆ ಲಾಸ್ಟ್ ಸೀಸನ್ ಹೇಗಿತ್ತು, ಈ ಸೀಸನ್ ಹೇಗಿದೆ? ಲಾಸ್ಟ್ ಸೀಸನ್ನು ನಮ್ಮ ಹನುಮಂತಣ್ಣವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡಿ ತುಂಬ ಒಳ್ಳೆ ಹೆಸರು ತಗೊಂಡು ಗೆದ್ದರು ಅವರು. ಈ ಸೀಸನ್ನು ನನಗೆ 100% ನಾನೇ ಹೇಳ್ತಾ ಇದ್ದೀನಿ, ನಮ್ಗೆ ಇಲ್ಲಿ ಗೆಲ್ಲಬೇಕು ಅಂತ. ಓಕೆ, ಮಾತಾಡಿ. ಬಿಗ್ ಬಾಸ್ ಚೆನ್ನಾಗಿ ಬರ್ತಾ ಇದೆ. ಮಧ್ಯದಲ್ಲಿ ಸ್ಟಾಪ್ ಆಯಿತು, ಸ್ವಲ್ಪ ಬೇಜಾರಾಯಿತು. ತಕ್ಷಣ ಓಪನ್ ಮಾಡಿದ್ರು, ಪರವಾಗಿಲ್ಲ, ಚೆನ್ನಾಗಿದೆ. ಯಾರ್ಯಾರು ನೋಡ್ತಾ ಇದ್ದೀರಾ? ದಿನ ನೋಡ್ತೀರಾ? ದಿನ ನೋಡ್ತಾ ಇದ್ದೀವಿ. ಯಾರು ಇಷ್ಟ ಆಗ್ತಾರೆ ನಿಮಗೆ? ಧನು, ಆಮೇಲೆ ಹೊಸ ಹುಡುಗಿ ಬಂದೈತಲ್ಲ ರಕ್ಷಿತಾ, ಅವಳು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾಳೆ. ಇನ್ನೊಬ್ರು ವೈಟ್ಗೆ ದಪ್ಪಗಿದೆ, ಅವರೇ ಅಶ್ವಿನಿ ಅವರು ಅವರು ಚೆನ್ನಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾವ್ರೆ ಅವರು. ಆಮೇಲೆ ಇದಾಗಿದ್ದಾರಲ್ಲ, ಯಾರು ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿದಾರಲ್ಲ, ಅವರು ಪರವಾಗಿಲ್ಲ. ಕಾಕ್ರೋಚ್ ಗಾಡಿ ಎಲ್ಲ ಅದೇ ಕಾಕ್ರೋಚ್ ಅವರು ಸ್ವಲ್ಪ ಕಂಟ್ರೋಲ್ ಇದು ಮಾಡ್ತಾರೆ, ಯಾರು ಕೇಳ್ತಾ ಇಲ್ಲ. ಮತ್ತೆ ಮಲ್ಲಮ್ಮನ ಬಗ್ಗೆ ಏನು ಹೇಳ್ತಾರೆ? ಮಲ್ಲಮ್ಮ ಗೊತ್ತಲ್ಲ? ಮಲ್ಲಮ್ಮ ಏನು ಇಲ್ಲ ಸರ್, ಸುಮ್ಮನೆ ಏನು ಮಾತಾಡ್ತಾ ಇಲ್ಲ, ಆಡ್ತಾ ಇಲ್ಲ, ಸುಮ್ಮನೆ ಇದ್ದಾರೆ ಜೊತೆಗೆ. ಇಲ್ಲಿ ಪಾಪ ವಯಸ್ಸಾಗಿರೋರು. ಅಂದ್ರೆ ಕೆಲವರು ಹೇಳೋದು ವಯಸ್ಸಾಗಿದೆ ಯಾಕೆ ಬೇಕಿತ್ತು ಅಂತ, ಅದು ಹೇಳ್ತಾರೆ. ಆದ್ರೆ ಏನು ಮಾತಾಡ್ತಾ ಇಲ್ಲ. ಮಾತಾಡೋದಾದ್ರೂ ಮಾತಾಡ್ತಾರೆ. ಹೌದು, ಅವರು ಆಡ್ದಿದ್ರು ಪರವಾಗಿಲ್ಲ, ಜೊತೆಗೆ ಮಾತಾಡ್ಬೇಕು ಅಷ್ಟೇ. ಡಾಕ್ ಸತೀಶ್ ಅಂತ ಗೊತ್ತಾ? ನಿನ್ನೆ ಮೇಕಪ್ 3 ಅವರೆಲ್ಲ ಹಾಕೊಂಡು ಹೋಗಿದ್ರು. ಹೌದು, ಅದಕ್ಕೇನು ಹೇಳ್ತೀರಾ? 3 ಅವರ್ ಮೇಕಪ್ ಹಾಕೊಳ್ಳೋಕೆ ಬಿಗ್ ಬಾಸ್ಗೆ ಏನಕ್ಕೆ ಹೋಗ್ಬೇಕಿತ್ತು? ಕೇಳ್ಬೇಕು, ಅವ್ರು ತಪ್ಪು ಮಾಡಿದ್ರು. 3 ಅವರ್ ಯಾರು ಮೇಕಪ್ ಮಾಡ್ಕೊಳ್ಳಲ್ಲ, ಮಾಡ್ಕೊಂತವ್ರೆ. ಅದಕ್ಕೆ ಚಂದ್ರಪ್ರಭಾ ಗ್ಲಾಸೇ ಹೊಡೆದ್ಬಿಟ್ಟು ಕೋಪ ಬಂದು ಎಷ್ಟೊತ್ತಾದ್ರೂ ಇದಾಗಿಲ್ವಲ್ಲ ನೀವು. ಒಟ್ನಲ್ಲಿ ಚೆನ್ನಾಗಿ ಬರ್ತಾ ಇದೆಯಾ ಬಿಗ್ ಬಾಸ್? ಹಾಂ, ಸರಿ. ಓಕೆ.